ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ನೋಡಿ, ಇದು ಮೊನ್ನೆ ನಡೆದಂತಹ ಪೂರ್ವ ಸಿದ್ಧತಾ ಪರೀಕ್ಷೆ ಕನ್ನಡ ಪತ್ರಿಕೆಯ ಒಂದು ಪ್ರಶ್ನೆ ಪತ್ರಿಕೆ, ಕನ್ನಡ ವಿಷಯದ. ಈಗ ನಾವು ಪ್ರಶ್ನೆ ಪತ್ರಿಕೆಯನ್ನು ಮತ್ತು ಉತ್ತರಗಳನ್ನು ಕೂಡ ನೋಡ್ತಾ ಹೋಗೋಣ. ಮಯತನೂಜೆ ಎಂದರೆ ಯಾರು? ನೋಡಿ, ಮಯತನೂಜೆ ಅಂತಂದರೆ ನಿಮ್ಗೆ ಗೊತ್ತಿದೆ. ಮಯತನೂಜೆ ಅಂದರೆ ಸೀತೆ. ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ? ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ. ಅಂದರೆ ಕಣ್ಣು ಕಾಣದವನ ಕೈಯಲ್ಲಿ ಕನ್ನಡಿ ಇದ್ರೆ ಏನು ಉಪಯೋಗ ಅಂತ. ಮೆಲ್ಲ ಮೆಲ್ಲನೆ ಮುಸುಕ ಸಡಿಲಿಸಿ ಗಲ್ಲವನು ಹಿಡಿದಲು ಪ್ರತಿ ಮೆಲ್ಲನೆದ್ದನು. ಈ ಪದ್ಯದಲ್ಲಿ ಎದ್ದವನು ಯಾರು ಅಂತ ಕೇಳಿದ್ದಾರೆ. ಎದ್ದವನು ಭೀಮ. ಉತ್ತರ ಈ. ಕವಿಯಿತ್ರಿ ಯಾರಲ್ಲಿ ಮೊರೆ ಇಡುತ್ತಾರೆ? ನೋಡಿ, ನಂಬದ ದೇವರಲ್ಲಿ ಮೊರೆ ಇಡುತ್ತಾರೆ. ಶಿಲುಬೆ ಏರಿದವನು ಯಾರು? ಶಿಲುಬೆ ಏರಿದವನು ಯೇಸು. ನಿಮಗೆಲ್ಲ ಗೊತ್ತಿದೆ, ಶಿಲುಬೆ ಏರಿದ್ದು ಯೇಸು. ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಯಾರು ನೆನಪಾಗುತ್ತಾರೆ? ಲೇಖಕಿಗೆ ಸೀತಾ ನೆನಪಾಗುತ್ತಾರೆ. ಗದ್ದೆಯಲ್ಲಿ ಬಿತ್ತುವುದನ್ನು ಮರಳು ದಿನ್ನೆ ಮೇಲೆ ಬಿತ್ತಿದೆಯಲ್ಲವಾ? ಶಾಂಭವಿ ಹೊಳೆಯ ಈ ಮಾತಿನ ಅರ್ಥವೇನು? ಇದು ನೋಡಿ, ಸಂದರ್ಭ ಸೂಚನೆಯಲ್ಲೂ ಕೂಡ ಇದೆ. ಇದು ವೆಂಕಪ್ಪಯ್ಯನ ಪೆದ್ದುತನ. ನಮಗೇನು ಕಾಣ್ತದೆ ಇಲ್ಲಿ ಈ ಮಾತಿನಲ್ಲಿ? ವೆಂಕಪ್ಪಯ್ಯನ ಪೆದ್ದುತನ. ಕೃಷ್ಣೇಗೌಡನ ಆನೆಯ ಹೆಸರು ಗೌರಿ. ಟೆಲಿಫೋನ್ ಸಿಬ್ಬಂದಿ ಯಾರ ವಿರುದ್ಧ ಮುಷ್ಕರ ಹೂಡಿದ್ದರು? ಟೆಲಿಫೋನ್ ಸಿಬ್ಬಂದಿ ವಿದ್ಯುತ್ ಇಲಾಖೆ ವಿರುದ್ಧ ಮುಷ್ಕರ ಹೂಡಿದ್ದರು. ಇದ್ದಿದ್ದನ್ನು ನಡೆಸಿಕೊಂಡು ಹೋಗೋದೇ ಕಷ್ಟ ಆಗಿದೆ. ಜನಗಳ ವಿಶ್ವಾಸವನ್ನು ಉಳಿಸ್ಕೊಂಡು, ಕುರ್ಚಿನೂ ಉಳಿಸ್ಕೊಂಡು ಟರ್ಮ್ ಮುಗಿಸಿದರೆ ಸಾಕಾಗಿದೆ. ಖಾನ್ ಸಾಹೇಬರ ಈ ಮಾತು ಏನನ್ನು ಸೂಚಿಸುತ್ತದೆ? ಈ ಮಾತು ಅಧಿಕಾರದ ಲಾಲಸೆಯನ್ನು ಸೂಚಿಸುತ್ತದೆ. ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಎಂದಿದ್ದಾರೆ. ಮೇಲೆ ಉತ್ತರಗಳು ಇವೆ ನೋಡಿ. ವಾಲ್ಪರಾಯಿಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು? ಕಾರ್ವೆರ್ ಮಾರ್ಷ್. ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು CNR ರಾವ್. ಕಲಾಂ ಅವರ ಆತ್ಮಚರಿತ್ರೆ ಹೆಸರು ವಿಂಗ್ಸ್ ಆಫ್ ಫೈರ್. ವಸುದೆಗೆ ಒಡೆಯನೆನಿಸಿದವನು ಶ್ರೀರಾಮ. ಕಲಿಯುಗದ ಅಮೃತ ಯಾವುದು? ಚಹಾ. ನೋಡಿ, ಕಲಿಯುಗದ ಅಮೃತ ಅಂತ ಚಹಾಕ್ಕೆ ಕರಿತೀವಿ ನಾವು. ಹೊಂದಿಸಿ ಬರೆಯಿರಿ. ನೋಡಿ, ಇಲ್ಲಿ ನಿಮಗೆ ಒಂದು ಯಾವ ಪಾಠ ಯಾರ್ಯಾರು ಬರೆದಿದ್ದಾರೆ ಅಂತ ಗೊತ್ತಿದ್ರೂ ಕೂಡ ನೀವು ಇದನ್ನು ಕಂಡುಹಿಡಿಯಬಹುದು. ನೋಡಿ, ಒಮ್ಮೆ ನಗುತ್ತೇವೆ. ಒಮ್ಮೆ ನಗುತ್ತೇವೆ ಯಾರು ಬರೆದಿದ್ದಾರೆ? ಸುಕನ್ಯಾ ಮಾರುತಿಯವರು ಬರೆದಿದ್ದಾರೆ. ಬೆಳಗುಜಾವ ದ.ರಾ. ಬೇಂದ್ರೆಯವರ ಕವನ. ಪುರಂದರದಾಸರು ಜಾಲಿಯ ಮರದಂತೆ. KS ನಿಸಾರ್ ಅಹಮದ್ ಅವರು ಶಿಲುಬೆ ಏರಿದ್ದಾನೆ. ನಿಮ್ಮ ನೋಡಿ ಪದ್ಯ ಭಾಗ, ಶಿಲುಬೆ ಏರಿದ್ದಾನೆ. ಪುರಂದರದಾಸರು ಆಯಿತು. ಈಗ ಲಲಿತಾ ಸಿದ್ದಬಸವಯ್ಯ. ನೋಡಿ, ಲಲಿತಾ ಸಿದ್ದಬಸವಯ್ಯ ಅವರು ಯಾವ್ದು ಬರೆದಿದ್ದಾರೆ? ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ. ಇದು ಕೂಡ ಪದ್ಯ ಭಾಗ. ನೋಡಿ, ಇವಾಗ ಕೆಲವೊಂದು ಪ್ರಶ್ನೆಗಳು ಮೇಲಿಂದ ಮೇಲೆ ರಿಪೀಟ್ ಆಗಿ ಬರ್ತಾ ಇವೆ. ಯಾವುದಾದ್ರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ ಎಂದಿದ್ದಾರೆ. ಆ ವಿಭಾಗದಲ್ಲಿ ಸೀತೆಯ ತಲ್ಲಣಕ್ಕೆ ಕಾರಣವೇನು? 21ನೇ ಪ್ರಶ್ನೆ ನೋಡಿ. 22ನೇ ಪ್ರಶ್ನೆ ಬಡತನ ಹೇಗೆ ಬಯಲಾಯಿತು? 23ನೇ ಪ್ರಶ್ನೆ ಕವಿಯ ಪ್ರಕಾರ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸಗಳೇನು? 24ನೇ ಪ್ರಶ್ನೆ ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತು ತಂದಿದೆ? ಇನ್ನು ಆ ವಿಭಾಗದಲ್ಲಿ ಯಾವುದಾದರೂ 2 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ ಎಂದಿದ್ದಾರೆ. ಸಿದ್ಲಿಂಗಿ ಏಕೆ ರಾದ್ಧಾಂತ ಮಾಡಿದಳು? ನೋಡಿ, ಇವೆಲ್ಲ ಪ್ರಶ್ನೆಗಳಿಗೆ ನೀವು ಸುಲಭವಾಗಿ ಯಾವುದಾದ್ರೂ ನಿಮ್ಮ ಶಾಲೆಯಲ್ಲಿ ಮಾಡ್ಯೂಲ್ ಕೊಟ್ಟಿದ್ರೆ ಅಥವಾ ಗೈಡ್ ಬುಕ್ನಿಂದ ಕೂಡ ನೀವು ಸುಲಭವಾಗಿ ಉತ್ತರಗಳನ್ನು ಕಂಡುಹಿಡಿಯಬಹುದು. ನಿಮಗೆ ಯಾವ ಪಾಠದಿಂದ ಬಂದಿದೆ ಅನ್ನೋದಾದರೂ ನೀವು ಸ್ವಲ್ಪ ಆದರೂ ಓದಿದರೆ ನೀವು ಸುಲಭವಾಗಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಹಿಡಿಯಬಹುದು. ಈಗ ನಾನು ಪೂರ್ತಿ ಉತ್ತರ ಹೇಳ್ತಾ ನಿಂತರೆ ಈ ವಿಡಿಯೋ ತುಂಬ ದೊಡ್ಡದಾಗೋದ್ರಿಂದ ಪ್ರಶ್ನೆಗಳನ್ನಷ್ಟೇ ನಾನಿಲ್ಲಿ ಹೇಳ್ತಾ ಇದ್ದೀನಿ. 26ನೇ ಪ್ರಶ್ನೆ ನೋಡಿ. ಮಾರ್ಷ್ನನ್ನು ಕಂಡು ಆದಿವಾಸಿಗಳು ಹೇಗೆ ಪ್ರತಿಕ್ರಿಯಿಸಿದರು? 27 ಅರಮನೆಯಿಂದ ಎಂತಹ ಬಹುಮಾನ ಸಿಗಬಹುದೆಂದು ಮುದ್ದಣ ಹೇಳಿದನು? 28 ರೋಗಿಗಳ ಹಾಗೂ ಪತ್ತೆ ಮಾಡುವವರ ಜಿದ್ದು ಎಂಥದ್ದು? ಇನ್ನು ಈ ವಿಭಾಗದಲ್ಲಿ ಯಾವುದಾದರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು? 30ನೇ ಪ್ರಶ್ನೆ ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದು ಬಂದ ಬಗೆ ಹೇಗೆ? 31 ನಾಗರಾಜ ದುರ್ಗಪ್ಪನ ಮೇಲೆ ಏನೆಂದು ರೇಗಿದನು? 32 ಆನೆಯನ್ನು 10 ಬಸ್ಸಿನಲ್ಲಿಡುವುದರ ಬಗ್ಗೆ ವೇಲಾಯುಧನ ಅಪ್ಪ ಏನು ತಿಳಿಸಿದ್ದ? ಇನ್ನು ಈ ವಿಭಾಗದಲ್ಲಿ ಯಾವುದಾದರೂ 2 ವಾಕ್ಯಗಳ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ ಎಂದಿದ್ದಾರೆ.
ನಾಯಕೊಲಲಕ್ಷಮರು 33ನೇದು. 34 ಬಟ್ಟೆಯಲ್ಲಿ ಮೈತುರುಕಿ ಓಡುವುದು. 35 ಇನ್ನೊಂದು ಸೇರ್ಪಡೆ ಆ ಲೀಲಾ ಮಾತ್ರನಿಗೆ. ಇನ್ನು ಆದಲ್ಲಿ ನೋಡಿ, ಯಾವುದಾದ್ರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ. 36 ಒಂದೊಂದು ಭಾಷೆಯು ಒಂದೊಂದು ವರ. 37 ಮಗುವೇ ಮೊದಲ ವಿಜ್ಞಾನಿ. ಈದಲ್ಲಿ ಯಾವುದಾದ್ರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ. 38ನೇ ಪ್ರಶ್ನೆ, ಬುಟ್ಟಿಗಟ್ಟಲೆ ಬಿದ್ದಿಲ್ಲವ ಅದರ ಲದ್ದಿ. 39 ಆನೆ ಬೇಲಿ ದಾಟಿ ಹೋಯಿತು ಸಾರ್. ನೋಡಿ, ಇವೆಲ್ಲ ಸಂದರ್ಭದೊಡನೆ ಸ್ವಾರಸ್ಯವನ್ನು ಬರೆಯುವುದು ಈ ವಿಭಾಗದಲ್ಲಿ. ಇನ್ನು ಈ ವಿಭಾಗದಲ್ಲಿ ಯಾವುದಾದರೂ 2 ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿರಿ ಎಂದಿದ್ದಾರೆ. 40 ಪ್ರಮದವನದಲ್ಲಿ ರಾವಣ ಸೀತೆಯ ನಡುವಿನ ನಡೆದ ಸಂಭಾಷಣೆಯನ್ನು ವಿವರಿಸಿರಿ. 41 ಗುರು ಲಘು ವರ್ತನದಲ್ಲಿ ವರ್ತಿಸಬಾರದೇಕೆ. 42 ಭೀಮನು ದ್ರೌಪದಿಯನ್ನು ಹೇಗೆ ಸಂತೈಸಿದನು. 43 ಜ್ಞಾನವನ್ನು ಹೊಂದುವ ಮಾರ್ಗ ಯಾವುದೆಂಬುದನ್ನು ಕವಿ ಹೇಗೆ ವಿವರಿಸಿದ್ದಾನೆ. ಆದಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿರಿ. ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸದೇ ಇರಲು ಕಾರಣವೇನು. 45 ಲೇಖಕಿಯ ಪತಿಯ ಮೂತ್ರಪಿಂಡದ ಕಲ್ಲು ಕರಗಿ ಹೋದದ್ದು ಹೇಗೆ. 46 ಮುಸುರೆ ಪಾತ್ರೆಗಳು ನೀರು ಪಾಲಾದ್ದು ಹೇಗೆ, ಅವುಗಳನ್ನು ಮೇಲೆತ್ತಲು ಮಾಡಿದ ಪ್ರಯತ್ನಗಳೇನು. ಯಾವುದಾದ್ರೂ ಒಂದು ಪ್ರಶ್ನೆಗೆ 5-6 ವಾಕ್ಯದಲ್ಲಿ ಉತ್ತರಿಸಿರಿ. ಆನೆ ಮತ್ತು ಮಾಯುತ ವೇಲಾಯುಧನನ್ನು ಸಾಗ ಹಾಕಲು ಮಠದವರು ಹವಣಿಸಿದ್ದೇಕೆ. 48ನೇ ಪ್ರಶ್ನೆ ನೋಡಿ, ನಾಗರಾಜನ ನಿಗೂಢ ಸಾವಿನ ಬಗ್ಗೆ ಜನರ ಅಭಿಪ್ರಾಯಗಳೇನು. ಇನ್ನು ಭಾಷಾಭ್ಯಾಸದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಯಾವುದಾದ್ರೂ 4ಕ್ಕೆ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿರಿ ಎಂದರೆ ಕೆಳಗಿನ 2 ಪದಗಳಿಗೆ ಸಮಾನಾರ್ಥಕಗಳನ್ನು ಬರೆಯಿರಿ. ಕಣ್ಣು, ರವಿ, ದೊರೆ. ಕೆಳಗಿನ 2 ಪದಗಳಿಗೆ ವಿರುದ್ಧಾರ್ಥಕಗಳನ್ನು ಬರೆಯಿರಿ. ಅನುಕೂಲ, ಪಾಪ, ಸತ್ಯ. ನೋಡಿ, ತುಂಬ ಸುಲಭವಾದ ವಿರುದ್ಧಾರ್ಥಕ ಪದಗಳು ಅನುಕೂಲ, ಅನಾನುಕಾಲ, ಪಾಪ, ಪುಣ್ಯ, ಸತ್ಯ, ಅಸತ್ಯ ಅಥವಾ ಸುಳ್ಳು. ಕೆಳಗಿನ 2 ಪದಗಳಿಗೆ ತತ್ಸಮ ಬರೆಯಿರಿ. ವೀರ, ಘೂಕ, ಶ್ರೀ. ಕೆಳಗಿನ 2 ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಮೊರೆಯಿಡು, ಕಾಲು ಕೀಳು, ತಲೆದೂಗು. ಕೆಳಗಿನ 2 ಪದಗಳಿಗೆ ಗುಣವಾಚಕಗಳನ್ನು ಬರೆಯಿರಿ. ಕೆಟ್ಟ ಜನ, ಕಿರು ಪುಸ್ತಕ, ಹಸಿರು ಗಿಳಿ. ಕೆಳಗಿನ 2 ಪದಗಳಿಗೆ ವಿಭಕ್ತಿ ಪ್ರತ್ಯಯ ಬರೆಯಿರಿ. ಕಣ್ಣಿನ, ದಾರಿಯಲ್ಲಿ, ಭೀಮನಿಂದ. ಯಾವುದಾದ್ರೂ ಒಂದನ್ನು ಕುರಿತು ಪ್ರಬಂಧ ಬರೆಯಿರಿ. ಪರಿಸರ ಮಾಲಿನ್ಯ ಅಥವಾ ಪುಸ್ತಕಗಳ ಮಹತ್ವ. ಯಾವುದಾದ್ರೂ ಒಂದನ್ನು ಕುರಿತು ಪತ್ರ ಬರೆಯಿರಿ. ಒಂದು ದಿನ ರಜೆ ನೀಡಲು ಕೋರಿ ನಿಮ್ಮ ಕಾಲೇಜಿನ ಪ್ರಾಚಾರ್ಯರಿಗೆ ಒಂದು ಪತ್ರ ಬರೆಯಿರಿ. ಅಥವಾ ನಿಮ್ಮ ಕಾಲೇಜಿನಲ್ಲಿ ಆಚರಿಸುವ ವಾರ್ಷಿಕೋತ್ಸವಕ್ಕೆ ಆಹ್ವಾನಿಸಿ ನಿಮ್ಮ ಗೆಳತಿಗೆ ಪತ್ರ ಬರೆಯಿರಿ. ನೋಡಿ, ಅನೇಕ ಪ್ರಶ್ನೆಗಳು ಪದೇ ಪದೇ ರಿಪೀಟ್ ಆಗ್ತಾನೆ ಇರ್ತವೆ. ಈ ಪ್ರಶ್ನೆ ಪತ್ರಿಕೆಯನ್ನು ನೋಡೋದ್ರಿಂದ ನಿಮಗೆ ಸರಿಯಾಗಿ ಒಂದು ಐಡಿಯಾ ಬರ್ತದೆ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು. ಮತ್ತೆ ಮುಂದಿನ ಪ್ರಶ್ನೆ ಪತ್ರಿಕೆಯೊಂದಿಗೆ ಪಾಠಗಳೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು.